ಸ್ವಾತಂತ್ರ್ಯ 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 ಮೂರಕ್ಷರದೊಳೇನು ಮಾಡವಿಹುದೋ ಸ್ವಾತಂತ್ರ್ಯ ಯಜ್ಞದಲ್ಲಿ ಬಲಿಗೊಂಡ ಬಂಧುಗಳ ನುಡಿಪಲೇಖನಿಬೇಕು ರಕ್ತವದ ಕೆಮಸಿ. 20ನೇ ಶತಮಾನದಲ್ಲಿ ಭಾರತ ಕಂಡಂಥ ಅತ್ಯಂತ ಪ್ರಬಲ ಸ್ವಾತಂತ್ರ್ಯ ಹೋರಾಟಗಾರರೊಬ್ಬರಾದಂಥವರು ಶ್ರೀ ವಿನಾಯಕ ದಾಮೋದರ್ ಸಾವರ್ಕರ್. ಸಾವರ್ಕರ್ ಕೇವಲ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಷ್ಟೇ ಅಲ್ಲ, ಒಬ್ಬ ಉತ್ತಮ ಲೇಖಕ, ಬರಹಗಾರ, ಕವಿ, ಚತುರ ಸಂಘಟಕ, ಸಮಾಜ ಸುಧಾರಕ ಮತ್ತೊಬ್ಬ ಶ್ರೇಷ್ಠ ಚಿಂತಕರಾಗಿರ್ತಾರೆ. ಈ ಅಷ್ಟು ಕೆಲಸದ ಮೂಲ ಉದ್ದೇಶ ಭಾರತದ ಸ್ವಾತಂತ್ರ್ಯ ಮತ್ತು ಈ ದೇಶದ ಪರಮ ವೈಭವ ಸ್ಥಿತಿ. ಸಾವರ್ಕರ್ ಚಿಂತನೆಯನ್ನ ಅವರೇ ಬರೆದಿರುವಂಥ ಭಾರತೀಯ ಇತಿಹಾಸದ 6 ಚಿನ್ನದ ಯುಗಗಳು ಈ ಪುಸ್ತಕದ ಮೂಲಕ ಮಾಡುವ ಒಂದು ಸಣ್ಣ ಪ್ರಯತ್ನ ಮಾಡೋಣ. ಇದು ಮೂಲ ಮರಾಠಿ ಭಾಷೆಯಲ್ಲಿ ಬರೆದಿರುವಂಥ ಪುಸ್ತಕ. ಮುಂದೆ 6 ಗ್ಲೋರಿಯಸ್ ಎಪಾಕ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂತ ಇಂಗ್ಲಿಷಿಗೆ ಅನುವಾದಗೊಂಡಿತು. 2021ನೇ ಇಸ್ವಿಯಲ್ಲಿ ಮಾಜಿ MLCಗಳಾದಂಥ ಮತ್ತು ಸಂಸ್ಕೃತ ವಿದ್ವಾಂಸರಾಗಿರುವಂಥ ಡಾಕ್ಟರ್ SR ಲೀಲಾ ಅವರು ಕನ್ನಡಕ್ಕೆ ಅನುವಾದಗೊಳಿಸಿ ಪ್ರಕಟಗೊಳಿಸಿದ್ದಾರೆ. ಸಾವರ್ಕರ್ ಹೇಳಿರೋಂಗೆ ಈ ಪುಸ್ತಕ ಇತಿಹಾಸದ ಪುಸ್ತಕ ಅಲ್ಲ, ಕೇವಲ ಇತಿಹಾಸದ ಒಂದು ವ್ಯಾಖ್ಯಾನವಷ್ಟೇ. ಅಂದರೆ ಈಗಾಗಲೇ ಬರೆದಿರುವಂಥ ಇತಿಹಾಸವನ್ನು ಭಾರತೀಯ ದೃಷ್ಟಿಕೋನದಲ್ಲಿ ಅರಿಯುವಂಥ ಒಂದು ಸಣ್ಣ ಪ್ರಯತ್ನ. ನಮ್ಮ ದೇಶದ ಇತಿಹಾಸದಲ್ಲಿ ಮಹಾಪುರುಷರ ಕಥೆಗಳಿಗೆ ಪ್ರತಿಯೊಂದು ಕಾಲಘಟ್ಟದಲ್ಲೂ ಅನೇಕ ಉದಾಹರಣೆ ಸಿಗುತ್ತೆ. ಆದರೆ ಯಾವ ಕಾಲದಲ್ಲಿ ಈ ದೇಶದ ಸ್ವಾತಂತ್ರ್ಯ ಮತ್ತು ಸಂಸ್ಕೃತಿಗೆ ಸಂಕಟ ಎದುರಾಗಿತ್ತೋ ಅಂಥ ಸಂಕಟವನ್ನು ನಿವಾರಿಸಿ ಈ ದೇಶದ ಒಂದು ಸುರಕ್ಷಿತ, ಸುಸಜ್ಜಿತ ಮತ್ತು ಸದೃಢ ಸಮಾಜ ನಿರ್ಮಾಣ ಮಾಡಿರ್ತಾರೆ. ಅಂಥ ಮಹಾಪುರುಷರ ಕಾಲಘಟ್ಟವನ್ನು ಸಾವರ್ಕರ್ ಅವರು ಚಿನ್ನದ ಯುಗ ಅಂತ ಕರೆದಿದ್ದಾರೆ. 6 ಚಿನ್ನದ ಯುಗಗಳನ್ನು ಗುರುತಿಸಿದ್ದಾರೆ. ಯಾವುದು 6 ಚಿನ್ನದ ಯುಗಗಳು ನೋಡೋಣ ಬನ್ನಿ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಗ್ರೀಕ್ ಸಾಮ್ರಾಜ್ಯದ ದೊರೆಯಾಗಿ ಅಲೆಕ್ಸಾಂಡರ್ ಸಿಂಹಾಸನ ಇರ್ತಾನೆ. ಭಗವಂತ ಝಿಯೂಸ್ನ ಪುತ್ರನೇ ತಾನೆಂದು ಬಿಂಬಿಸುತ್ತಿದ್ದ ಅಲೆಕ್ಸಾಂಡರ್ಗೆ ಇಡೀ ಪ್ರಪಂಚ ಗೆಲ್ಲುವಂಥ ಒಂದು ಹಂಬಲ ಇರುತ್ತೆ. ಅದೇ ರೀತಿ ಅವನ ಪ್ರಬಲವಾದ ಒಂದು ಸೇನೆ ಕರ್ಕೊಂಡು ಎಲ್ಲ ರಾಜ್ಯಗಳ ಮೇಲೆ ಯುದ್ಧ ಸಾರ್ತಾನೆ. ಅತಿ ಸುಲಭವಾಗಿ ಎಲ್ಲ ಸಣ್ಣ ರಾಜ್ಯಗಳನ್ನು ಗ್ರೀಕ್ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡು ಭಾರತದ ಬಾಗಿಲಿಗೆ ಬಂದು ನಿಲ್ತಾನೆ. ಅಷ್ಟೇ ಸುಲಭವಾಗಿ ಭಾರತನ ಗೆಲ್ಬೋದು ಅನ್ನೋಂಥ ಒಂದು ಕನಸು ಅಲೆಕ್ಸಾಂಡರ್ ಆಗಿತ್ತು. ಆದರೆ ಇಲ್ಲಿ ಅವನಿಗೊಂದು ಆಶ್ಚರ್ಯ ಕಾದಿತ್ತು. ಹಿಂದೂಕುಶ ಪರ್ವತದಿಂದ ಸಿಂಧೂ ನದಿ ತಲುಪೋದ್ರೊಳಗಡೆ ಅಲೆಕ್ಸಾಂಡರ್ ಸೇನೆ ಸತತವಾಗಿ 2 ವರ್ಷ ಯುದ್ಧ ಮಾಡುವಂಥ ಒಂದು ಸನ್ನಿವೇಶ ಬಂತು. ಅಲ್ಲಿದ್ದಂಥ ಎಲ್ಲ ಸಣ್ಣ ಪುಟ್ಟ ರಾಜ್ಯಗಳು ಅಲೆಕ್ಸಾಂಡರ್ ಸೇನೆ ವಿರುದ್ಧ ಯುದ್ಧಕ್ಕೆ ಎದ್ದು ನಿಲ್ತವೆ. 2 ವರ್ಷ ಸತತ ಯುದ್ಧ ಮಾಡಿದ ಸೇನೆ ಸುಸ್ತಾಗಿ ವಾಪಸ್ ಗ್ರೀಕ್ ತೆರಳುತ್ತೆ. ಇದಾದ್ಮೇಲೆ ಮತ್ತೊಂದು 2 ವರ್ಷ ಬಿಟ್ಟು ಮತ್ತದೇ ಪ್ರಯತ್ನ. ಮತ್ತೆ ಸಿಂಧೂ ನದಿ ದಾಟದಲ್ಲಿ ಅಲೆಕ್ಸಾಂಡರ್ನ ಸೇನೆ ವಿಫಲಗೊಳ್ಳುತ್ತೆ. ಇದಾದ ನಂತರ 3ನೇ ಬಾರಿ ಅಲೆಕ್ಸಾಂಡರ್ ಆಕ್ರಮಣ ಮಾಡೋಕ್ಕೆ ಮುಂಚೆನೆ ಅವನ ದೇಹಾಂತ್ಯ ಆಗಿರುತ್ತೆ. ಇದಿಷ್ಟು ವಿಷಯನ ತಕ್ಷಶಿಲೆ ವಿಶ್ವವಿದ್ಯಾಲಯದಲ್ಲಿ ಕೂತು ಗಮನಿಸ್ತಿದ್ದಂಥ ಆಚಾರ್ಯ ಚಾಣಕ್ಯರಗನ್ಸುತ್ತೆ, ಈ ದೇಶನ ಪರಕೀಯರ ಆಕ್ರಮಣದಿಂದ ಮುಕ್ತ ಮಾಡಬೇಕು ಅಂದರೆ ಎಲ್ಲ ಸಣ್ಣ ರಾಜ್ಯಗಳನ್ನು ಒಳಗೊಂಡಂತೆ ಒಂದು ದೊಡ್ಡ ರಾಜ್ಯ ಸಾಮ್ರಾಜ್ಯನ ಸ್ಥಾಪನೆ ಮಾಡಬೇಕು, ಅದಕ್ಕೆ ಒಬ್ಬ ಚಕ್ರವರ್ತಿ ಸಾಮ್ರಾಟ ಇರಬೇಕು ಅಂತ ಅವ್ರಿಗನ್ಸುತ್ತೆ. ಇದೇ ರೀತಿ ಚಂದ್ರಗುಪ್ತ ಮೌರ್ಯನ ಆರಿಸ್ಕೋತಾರೆ. ಮಗಧ ಸಿಂಹಾಸನೇರಿದ ಚಂದ್ರಗುಪ್ತ ಅಲೆಕ್ಸಾಂಡರ್ ಗೆದ್ದಂಥ ಅಷ್ಟು ರಾಜ್ಯಗಳನ್ನು ವಾಪಸ್ ಪಡೆದು ಅಖಂಡ ಭಾರತದ ಕನಸಿಗೆ ನಾಂದಿ ಹಾಡ್ತಾನೆ. ಚಾಣಕ್ಯ ಚಂದ್ರಗುಪ್ತರು ಕಟ್ಟಿದ ಅಖಂಡ ಭಾರತ ಎಷ್ಟು ಪ್ರಬಲವಾಗಿತ್ತಂದರೆ ಸುಮಾರು 150 ವರ್ಷಗಳ ಕಾಲ ಗ್ರೀಕರು ಮತ್ತೆ ಭಾರತದ ಕಡೆ ತಲೆ ಹಾಕಲಿಲ್ಲ. ಇದು ಭಾರತೀಯ ಇತಿಹಾಸದ ಮೊದಲನೇ ಚಿನ್ನದ ಯುಗ. ಚಂದ್ರಗುಪ್ತನ ಮೌರ್ಯನ ಮೊಮ್ಮಗನಾದಂಥ ಅಶೋಕ ಹಿಂದೂ ಧರ್ಮ ತ್ಯಜಿಸಿ ಬೌದ್ಧ ಧರ್ಮದ ಅನುಯಾಯಿ ಆಗ್ತಾನೆ. ಬೌದ್ಧ ಧರ್ಮದ ಅನುಯಾಯಿಯಾಗಿ ಶಾಂತಿ ಮಂತ್ರದ ಪಾಠ ಎಲ್ಲರಿಗೂ ಬೋಧಿಸ್ತಾ ಬರ್ತಾನೆ. ಅಶೋಕನ ಕಾಲದ ನಂತರ ಅವನ ಮಗನಾದಂಥ ರಾಜ ಬೃಹದ್ರಥ ಇದೇ ಕೆಲಸ ಮುಂದುವರಿಸ್ಕೊಂಡು ಹೋಗಿರ್ತಾನೆ. ಶಿಥಿಲವಾದಂಥ ಮಗಧ ಸಾಮ್ರಾಜ್ಯದ ಮೇಲೆ ಮತ್ತೆ ಬ್ಯಾಕ್ಟೀರಿಯನ್ ಗ್ರೀಕರ ರಾಜನಾಗಿದ್ದಂಥ ಮಿನಾಂಡರ್ ಕಣ್ಣು ಬಿದ್ದಿತ್ತು. ಮಿನಾಂಡರ್ ತನ್ನ ಸೇನೆ ಕರ್ಕೊಂಡು ಭಾರತದ ಮೇಲೆ ಯುದ್ಧ ಸಾರೇ ಬಿಟ್ಟ. ಕಳೆದ ಬಾರಿ ಸಿಂಧೂ ನದಿನೂ ದಾಟಕ್ಕೆ ವಿಫಲವಾಗಿದ್ದಂಥ ಗ್ರೀಕ್ ಸೇನೆ ಈ ಬಾರಿ ಅತಿ ಸುಲಭವಾಗಿ ಅವಿರೋಧವಾಗಿ ಮಗಧದ ರಾಜಧಾನಿ ಪಾಟಲಿಪುತ್ರದ ಹತ್ರ ಬಂದು ನಿಲ್ತಾರೆ. ದ್ವಾರದಲ್ಲೇನೆ ಯುದ್ಧಕ್ಕೆ ಸೇನೆ ನಿಂತಿದ್ರು ಯುದ್ಧಕ್ಕೆ ಸಿದ್ಧನಾಗದಂಥ ರಾಜನ್ ಕಂಡಂತ ಆಗಿನ ಸೇನಾಧಿಪತಿ ಪುಷ್ಯಮಿತ್ರ ಶೃಂಗನಿಗನ್ಸುತ್ತೆ ತಾನೇ ಏನಾದರೂ ಮಾಡಬೇಕು ಎಂದು. ಅದೇ ರೀತಿ ಒಂದು ಸಾರ್ವಜನಿಕ ಸಭೆಯಲ್ಲಿ ಪುಷ್ಯಮಿತ್ರ ಶೃಂಗ ರಾಜನ ತಲೆಯನ್ನು ಕಡಿದು ತಾನೇ ಸಿಂಹಾಸನ ಕೂರ್ತಾನೆ. ಇದಾದ್ರ ಮೇಲೆ ಸೃಷ್ಟಿಸಿದ್ದೇ ಇತಿಹಾಸ. ಪುಷ್ಯಮಿತ್ರ ಶೃಂಗ ಗ್ರೀಕ್ ಸೇನೆಯನ್ನು ಮತ್ತೆ ಭಾರತದ ಗಡಿಯಿಂದ ಆಚೆಗಟ್ಟಿ ಗ್ರೀಕರು ಮತ್ತೆಂದೂ ಭಾರತದ ಕಡೆ ನೋಡದಂಗೆ ಮಾಡ್ತಾನೆ.
ಮುಂದೆ ಬ್ಯಾಕ್ಟ್ರಿಯಾ ಮೇಲೆ ಶಕರ ಆಕ್ರಮಣವಾದಾಗ, ಶಕರ ಸಾಮ್ರಾಜ್ಯ ಅಲ್ಲಿ ಸ್ಥಾಪನೆಯಾದಾಗ ಅಲ್ಲಿದ್ದಂಥ ನಿರಾಶ್ರಿತರಾದ ಗ್ರೀಕರು ಭಾರತಕ್ಕೆ ಬಂದು ಭಾರತದ ಸಮಾಜದೊಂದಿಗೆ ಬೆರೆತು ಹೋಗ್ತಾರೆ. ಪುಷ್ಯಮಿತ್ರ ಶೃಂಗನಿಂದ ಸ್ಥಾಪನೆಯಾದ ಸಾಮ್ರಾಜ್ಯ ಭಾರತ ಇತಿಹಾಸದ 2ನೇ ಚಿನ್ನದ ಯುಗ. ಇದಾದ ನಂತರ ಭಾರತದ ಮೇಲೆ ಆಕ್ರಮಣ ಮಾಡಿದವರು ಶಕರು ಮತ್ತು ಕುಶಾನರು. ಬಲೂಚಿಸ್ತಾನದ ಮೂಲಕ ಗುಜರಾತ್, ಮಧ್ಯಪ್ರದೇಶವನ್ನು ದಾಟಿ ನರ್ಮದಾ ನದಿಯ ದಕ್ಷಿಣ ತೀರದವರೆಗೂ ಶಕರ ಸಾಮ್ರಾಜ್ಯದ ವಿಸ್ತಾರವಿತ್ತು. ಅದೇ ರೀತಿ ಪಂಜಾಬಿನಿಂದ ಹಿಡಿದು ಗಾಂಧಾರದವರೆಗಿನ ರಾಜ್ಯವನ್ನು ಆಳುತ್ತಿದ್ದಂಥ ಕುಶನರ ರಾಜ ಕನಿಷ್ಕ. ಇವರ ವಿರುದ್ಧ ಅತ್ಯಂತ ಪ್ರಬಲವಾಗಿ ಹೋರಾಟ ನಡೆಸಿದವರು ಗುಪ್ತ ಸಾಮ್ರಾಜ್ಯದ ಚಂದ್ರಗುಪ್ತ ಮತ್ತು ಅವನ ಮಗನಾದಂಥ ಸಮುದ್ರಗುಪ್ತ. ಗುಪ್ತರು ಕುಶನರು ಮತ್ತು ಶಕರ ಬಲವನ್ನೇ ಮುರಿದಿದ್ದರು. ಸಮುದ್ರಗುಪ್ತನ ಮಗನಾದಂಥ 2ನೇ ಚಂದ್ರಗುಪ್ತ ತನ್ನ ರಾಜ್ಯದ ರಾಜಧಾನಿಯನ್ನು ಪಾಟಲಿಪುತ್ರದಿಂದ ಉಜ್ಜಯಿನಿಗೆ ಸ್ಥಳಾಂತರಿಸಿ ಅಲ್ಲಿಂದ ಕುಶಾನರ ಮೇಲೆ ಯುದ್ಧವನ್ನೇ ಸಾರಿದ. ವಿಕ್ರಮಾದಿತ್ಯ ಎಂದೇ ಬಿರುದನ್ನು ಪಡೆದಂಥ 2ನೇ ಚಂದ್ರಗುಪ್ತ ವಿಕ್ರಮ ಸಂವತ್ಸರಕ್ಕೆ ನಾಂದಿ ಹಾಡಿದ. ಈ ವಿಕ್ರಮ ಸಂವತ್ಸರ ಇಂದಿಗೂ ನಮ್ಮ ಕಾಲಗಣನೆಯ ಒಂದು ಅಂಗವಾಗಿ ಉಳಿದಿದೆ. ಇದಾದ ನಂತರ ಅಂದರೆ ಚಂದ್ರಗುಪ್ತನ ಕಾಲದ ನಂತರದ ದಿನಗಳಲ್ಲಿ ಶಕರು ಮತ್ತು ಕುಶಾನರ ಹೆಸರು ಕೂಡ ಭಾರತದಲ್ಲಿ ಕೇಳಿಬರಲ್ಲ. ಅಂದರೆ ಇಷ್ಟು ಪ್ರಬಲವಾಗಿ ಶಕ ಮತ್ತು ಕುಶಾನರನ್ನು ತುಳಿದಿದ್ದ 2ನೇ ಚಂದ್ರಗುಪ್ತ. ಇದು ಭಾರತೀಯ ಇತಿಹಾಸದ 3ನೇ ಚಿನ್ನದ ಯುಗ. ಇದೇ ಕಾಲದಲ್ಲಿ ಮಧ್ಯ ಏಷ್ಯಾದಲ್ಲಿ ಹೂಣರ ಆಕ್ರಮಣ ಹೆಚ್ಚಾಗಿತ್ತು. ಇಡೀ ರೋಮನ್ ಎಂಪೈರ್ ಅನ್ನು ನಾಶಗೊಳಿಸಿದಂಥ ಹೂಣರು ಚೀನಿಯರ ಮೇಲೆ ದಾಳಿ ನಡೆಸ್ತಾರೆ. ಚೀನಿಯರು ಹೂಣರಿಂದ ಬಚಾವಾಗಲೆಂದೇ ದ ಗ್ರೇಟ್ ವಾಲ್ ಆಫ್ ಚೈನಾ ನಿರ್ಮಾಣ ಮಾಡುವಂಥ ಸ್ಥಿತಿ ಬಂತು. ಇಷ್ಟು ಬಾರ್ಬರಿಕವಾಗಿದ್ದಂಥ ಹೂಣರನ್ನು ಭಾರತದ ಗಡಿಯೂ ದಾಟದಂತೆ ನೋಡಿಕೊಂಡಂಥ ವೀರ ಚಂದ್ರಗುಪ್ತನ ಮಗನಾದಂಥ ಸ್ಕಂದಗುಪ್ತ. ಸುಮಾರು 30 ವರ್ಷಗಳ ಕಾಲ ಸ್ಕಂದಗುಪ್ತ ಹೂಣರನ್ನು ಭಾರತದ ಗಡಿಯಿಂದೊಳಗೆ ಬರಲೇ ಬಿಡಲಿಲ್ಲ. ಸ್ಕಂದಗುಪ್ತನ ಕಾಲದ ನಂತರ ಈ ಕೆಲಸ ಹೆಗಲಿಗೆತ್ತಿಕೊಂಡವನು ರಾಜ ಯಶೋಧರ್ಮ. ಯಶೋಧರ್ಮ ಹೂಣರನ್ನು ಎಷ್ಟು ಮಟ್ಟಿಗೆ ಸೋಲಿಸಿದೆ ಎಂದರೆ ಯಶೋಧರ್ಮನ ಕಾಲದ ನಂತರ ಹೂಣರ ಅಸ್ತಿತ್ವವೇ ಭಾರತದಲ್ಲಿರಲಿಲ್ಲ. ಗ್ರೀಕರು, ಕುಶಾನರು, ಶಕರಂತೆ ಹೂಣರು ಈ ದೇಶದ ಸಮಾಜದಲ್ಲಿ ಸಂಪೂರ್ಣವಾಗಿ ಬೆರೆತು ಹೋದರು. ಇದು ಭಾರತೀಯ ಇತಿಹಾಸದ 4ನೇ ಚಿನ್ನದ ಯುಗ. ನಮ್ಮ ದುರಾದೃಷ್ಟ ಎಂದರೆ ತಥಾಕಥಿತ ಇತಿಹಾಸಕಾರರಿಂದ ಈ 4 ಚಿನ್ನದ ಯುಗಗಳು ಕಡೆಗಣಿಸಲ್ಪಟ್ಟಿದೆ. ಎಷ್ಟು ಜನರಿಗೆ ಪುಷ್ಯಮಿತ್ರ ಶೃಂಗನ ಹೆಸರಾಗಲಿ ರಾಜ ಯಶೋಧರ್ಮನ ಹೆಸರಾಗಲಿ ಗೊತ್ತಿದೆ? ಒಮ್ಮೆ ಯೋಚಿಸಿ ನೋಡಿ. ಮುಂಬರುವಂಥದ್ದು 5ನೇ ಅಧ್ಯಾಯ. ಇದು ಹಿಂದಿನ 4 ಅಧ್ಯಾಯಗಳಂತೆ ನಿರ್ಲಕ್ಷ್ಯಗೊಂಡಂಥ ಅಧ್ಯಾಯ ಅಲ್ಲ. ಇತಿಹಾಸಕಾರರಿಂದ ಉತ್ಪ್ರೇಕ್ಷೆಗೊಂಡು ಸತ್ಯಕ್ಕೆ ದೂರವಾಗಿ ಸುಳ್ಳಿನ ಸರಮಾಲೆಯನ್ನೇ ಜೋಡಿಸಿ ಬರೆದಂಥ ಒಂದು ಅಧ್ಯಾಯ. ಆಕ್ರಮಣಕಾರಿಗಳನ್ನು ಇದೇ ದೇಶದ ಅಂಗವಾಗಿ ಬಿಂಬಿಸಿ ಅವರ ಮತವನ್ನು ಈ ದೇಶದೇ ಮತ ಎಂದು ಬಿಂಬಿಸುವಂತೆ ಬರೆದಂಥ ಅಧ್ಯಾಯ. ಅದೇ ಇಸ್ಲಾಮಿನ ಆಕ್ರಮಣದ ಅಧ್ಯಾಯ. ಹಿಂದೆ ಬಂದಂಥ ಎಲ್ಲ ಆಕ್ರಮಣಕಾರಿಗಳು ಕೇವಲ ರಾಜಕೀಯ ಗುದ್ದಿಗೆ ಏರುವ ಉದ್ದೇಶದಿಂದ ಈ ದೇಶದ ಮೇಲೆ ಯುದ್ಧ ಸಾರಿದರೆ, ಈಗ ಬಂದಂಥ ಹೊಸ ಆಕ್ರಮಣಕಾರಿಗಳು ರಾಜಕೀಯ ಯುದ್ಧದ ಜೊತೆಗೆ ಒಂದು ಧಾರ್ಮಿಕ ಯುದ್ಧವನ್ನೇ ಸಾರಿದ್ರು. ಇಸ್ಲಾಮಿನ ಆಕ್ರಮಣವಾದಂಥ ಎಲ್ಲ ದೇಶವನ್ನು ಗಮನಿಸಿದರೆ ಕೆಲವು ವರ್ಷಗಳಲ್ಲಿ ಆ ದೇಶದ ಮೂಲ ಸಂಸ್ಕೃತಿ ನಾಶವಾಗಿ ಇಸ್ಲಾಮೀಕರಣಗೊಂಡಂಥ ಉದಾಹರಣೆ ಕಾಣಬಹುದು. ಕೇವಲ ಭಾರತದಲ್ಲಿ ಮಾತ್ರ 1000 ವರ್ಷದ ಸಂಘರ್ಷದ ನಂತರವೂ ಇಂದಿಗೂ ಈ ದೇಶದ ಮೂಲ ಸಂಸ್ಕೃತಿ ಉಳಿದಿದೆ ಮತ್ತು ನಿರಂತರ ಬೆಳೆಯುತ್ತಿದೆ. ಇದಕ್ಕೆ ಕಾರಣ ನಮ್ಮ ಪೂರ್ವಜರ ಪೌರುಷ ಮತ್ತು ಅವರು ಮಾಡಿದಂಥ ಸಂಘರ್ಷ. ಇದೇ ಕಾರಣಕ್ಕೆ ಸಾವರ್ಕರ್ ಈ ಅಧ್ಯಾಯವನ್ನು ಅತ್ಯಂತ ವಿಸ್ತಾರವಾಗಿ ವಿವರಿಸಿದ್ದಾರೆ. ಮೊಹಮ್ಮದ್ ಗಜನಿ ಸೋಮನಾಥ್ ಮಂದಿರದ ಮೇಲೆ 17 ಸತಿ ಆಕ್ರಮಣ ಮಾಡಿದಾಗ್ಲೂ 17 ಬಾರಿ ಯುದ್ಧ ಮಾಡಿಯೇ ಅವನು ಸೋಮನಾಥ ಮಂದಿರ ಲೂಟಿ ಹೊಡೆದ ಹೊರತು ಹಾಗೆ ಎಂದು ಲೂಟಿ ಮಾಡಲು ಜನ ಬಿಡಲಿಲ್ಲ. ಯುದ್ಧ ಭೂಮಿಯಿಂದ ಗುಜರಾತಿನ ರಾಜ ಓಡಿ ಹೋದಾಗ ಕೂಡ ಜನರೆಲ್ಲ ಸೇರಿ ಧರ್ಮದ ರಕ್ಷಣೆಗಾಗಿ ಸೋಮನಾಥರ ಮಂದಿರ ಸುತ್ತ ನಿಂತರು. ಸುಮಾರು 50,000 ಕೊಲೆ ಮಾಡಿದ ನಂತರವೇ ಗಜನಿ ಸೋಮನಾಥ ಮಂದಿರದೊಳಗೆ ಪ್ರವೇಶ ಮಾಡುವಂಥ ಅವಕಾಶ ಸಿಕ್ತು. ಆ 50,000 ಜನ ಅಲ್ಲಿಂದ ಓಡಿ ಹೋಗ್ಬೋದಿತ್ತು ಅಥವಾ ಇಸ್ಲಾಮಿಗೆ ಮತಾಂತರಗೊಳ್ಬೋದಿತ್ತು, ಅವ್ರ ಪ್ರಾಣ ಉಳಿತಿತ್ತು. ಆದರೆ ಅವರು ಸಂಘರ್ಷವನ್ನು ಬಯಸಿದ್ರೆ ಹೊರತು ಸೋಲನ್ನಲ್ಲ. ಅದೇ ರೀತಿ ಮೊಹಮ್ಮದ್ ಗೋರಿ ದೇಶಕ್ಕೆ ಬಂದಾಗ ಪೃಥ್ವಿರಾಜ ಚೌಹಾನವನ್ನು ಎದುರಿಸ್ದ. ಇಬ್ರಾಹಿಂ ಲೋಧಿ ಬಂದಾಗ ರಾಣಾ ಸಂಘ ಎದ್ದು ನಿಂತ. ಪಂಜಾಬಿನ ಸಿಖ್ಖರ್ ಇರ್ಬೋದು, ನೇಪಾಳದ ರಾಜ ಜಯಸ್ಥಿತನ್ ಇರ್ಬೋದು, ಅಥವಾ ಅಸ್ಸಾಮಿನ ಅಹೋಮರ್ ಇರ್ಬೋದು, ಬಂಗಾಳದ ನಿಜಾಮರ್ ಇರ್ಬೋದು, ಹೈದರಾಬಾದದ ನಿಜಾಮರ್ ಇರ್ಬೋದು, ಮೊಘಲ್ ಶಾಹಿ, ಆದಿಲ್ ಶಾಹಿ, ಸುಲ್ತಾನ್ ಶಾಹಿ ಎಲ್ಲರ ವಿರುದ್ಧ ಈ ದೇಶದ ಜನರು ಸಮರ್ಥವಾಗಿ ಎದ್ದು ನಿಂತರು. 2 ರಾಜ್ಯಗಳಿಗೆ ಸಾವರ್ಕರ್ ಅವರು ವಿಶೇಷವಾದಂಥ ಒಂದು ಮಹತ್ವವನ್ನು ನೀಡಿದ್ದಾರೆ.
ಮೊದಲನೇದಾಗಿ ಇಸ್ಲಾಮಿಗೆ ಮತಾಂತರಗೊಂಡಂಥ ಹರಿಹರ ಬುಕ್ಕರು ಸ್ವಾಮಿ ವಿದ್ಯಾರಣ್ಯರ ಪ್ರೇರಣೆಯಿಂದ ಕಟ್ಟಿದಂಥ ವಿಜಯನಗರ ಸಾಮ್ರಾಜ್ಯ. ಇದು ದಕ್ಷಿಣ ಭಾರತದಲ್ಲಿ ಇಸ್ಲಾಮಿನ ಆಕ್ರಮಣ ವಿರುದ್ಧ ಗೆದ್ದಂಥ ಮೊದಲನೇ ಸಾಮ್ರಾಜ್ಯ ಎಂದೇ ಕರಿಬೋದು. ಇದಾದ ನಂತರ ಬರುವಂಥದ್ದು ಈ ಇಡೀ ಆಕ್ರಮಣಕ್ಕೆ ಇತಿಶ್ರೀ ಹಾಡಿದಂಥ ಮರಾಠಿ ಸಾಮ್ರಾಜ್ಯ. ಛತ್ರಪತಿ ಶಿವಾಜಿ ಮಹಾರಾಜರಿಂದ ಹಿಡಿದು ಪೇಶ್ವೆ ರಘುನಾಥರಾವ್ವರೆಗಿನ ಅಷ್ಟೂ ಮಹಾಪುರುಷರ ಕಥೆಯನ್ನು ಸಾವರ್ಕರ್ ಈ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಪೇಶ್ವೆ ರಘುನಾಥರಾವ್ ಅಟಕ್ಕು ಕೋಟೆಯಿಂದ ಆಕ್ರಮಣಕಾರಿಗಳ ಧ್ವಜವನ್ನು ಕಿತ್ತೆಸೆದು ಅಲ್ಲಿ ಭಗವಾ ಧ್ವಜ ನೆಡುವ ಮೂಲಕ 5ನೇ ಅಧ್ಯಾಯಕ್ಕೆ ಪ್ರಾರಂಭ ನೀಡಿದ. ಇದು ಭಾರತೀಯ ಇತಿಹಾಸದ 5ನೇ ಅಧ್ಯಾಯ. ಆದರೆ ಇದು ತುಂಬ ಅಲ್ಪಾವಧಿಯಲ್ಲಿ ಉಳಿದಿದ್ದಂಥ ಅಧ್ಯಾಯ. ಇದೇ ಸಮಯದಲ್ಲಿ ಯುರೋಪಿಯನ್ ಆಕ್ರಮಣ ಪ್ರಾರಂಭ ಆಯಿತು. ಡಚ್ಚರು, ಪೋರ್ಚುಗೀಸರು, ಮುಂದೆ ಇಂಗ್ಲಿಷರು ಈ ದೇಶವನ್ನು ಆಳಕ್ಕೆ ಶುರು ಮಾಡಿದ್ರು. ಸುಮಾರು 150 ವರ್ಷಗಳ ಕಾಲದ ಸುದೀರ್ಘದ ಹೋರಾಟದ ನಂತರ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿತು. 1857ರ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ಇರ್ಬೋದು, ಅದಾದ ನಂತರ ನಡೆದಂಥ ಲಾಲ್ ಬಾಲ್ ಪಾಲ್ ಮುಂತಾದವರ ಹೋರಾಟ ಇರ್ಬೋದು, ಶಾಂತಿಯಿಂದ ನಡೆದಂಥ ಜನಾಂದೋಲನ ಇರ್ಬೋದು, ಅಥವಾ ಕ್ರಾಂತಿಕಾರಿಗಳ ಒಂದು ಹೋರಾಟನೇ ಇರ್ಬೋದು. ಇದೆಲ್ಲರ ಪ್ರಯುಕ್ತ 1947 ಆಗಸ್ಟ್ 15ರಲ್ಲಿ ಭಾರತ ಸ್ವಾತಂತ್ರ್ಯವನ್ನು ಪಡ್ಕೋತು. ಈಗ ನಾವು ಈ 6ನೇ ಚಿನ್ನದ ಯುಗದಲ್ಲಿ ಕೂತಿದ್ದೀವಿ. ಇದು ನಮ್ಮೆಲ್ಲರ ಪುಣ್ಯ ಅಂತಲೇ ನಾವು ತಿಳ್ಕೋಬೇಕು. ಸಾವರ್ಕರ್ ಈ ಪುಸ್ತಕದಲ್ಲಿ ಕೇವಲ ಆಕ್ರಮಣಕಾರಿಗಳು ಮಾಡಿದಂಥ ಆಕ್ರಮಣ ಮತ್ತು ನಮ್ಮ ಪೂರ್ವಜರು ಮಾಡಿದಂಥ ಯುದ್ಧ ಹೋರಾಟ ಇಷ್ಟೇ ಅಲ್ಲದೆ ಆ ಕಾಲದಲ್ಲಿನ ಭಾರತೀಯ ಸಮಾಜದ ಪರಿಸ್ಥಿತಿ, ಜಾತಿ ಪದ್ಧತಿಗಳು, ಜಾತಿಯ ನಿಯಮಗಳು, ಮತಾಂತರ ಮರುಮತಾಂತರದಂಥ ವಿಷಯಗಳು ಎಲ್ಲವನ್ನು ಸೂಕ್ಷ್ಮವಾಗಿ ವಿವರಿಸಿದ್ದಾರೆ. ಅದೇ ರೀತಿ ಭಾರತದ ಇತಿಹಾಸದ ಜೊತೆಗೆ ಮಧ್ಯ ಏಷ್ಯಾ ಮತ್ತು ಯುರೋಪಿಯನ್ ಇತಿಹಾಸ ಕೂಡ ಈ ಪುಸ್ತಕದಲ್ಲಿ ಸಂಪೂರ್ಣವಾಗಿ ವಿವರಿಸಿದ್ದಾರೆ. ಹೇಗೆ ಮಧ್ಯ ಏಷ್ಯಾದಲ್ಲಿನ ಸ್ಥಿತಿಗಳು ಭಾರತದ ಮೇಲೆ ಪ್ರಭಾವ ಬೀರ್ತಿತ್ತು, ಅದೇ ರೀತಿ ಯುರೋಪಿಯನ್, ಪೋರ್ಚುಗೀಸ್ ಮತ್ತು ಸ್ಪೇನರು ಹೇಗೆ ಇಸ್ಲಾಮಿನ ಆಕ್ರಮಣವನ್ನು ಸಮರ್ಥವಾಗಿ ಎದುರಿಸಿದ್ರು, ಎಲ್ಲದರ ಉದಾಹರಣೆ ಈ ಪುಸ್ತಕದಲ್ಲಿ ಸಿಗುತ್ತೆ. ಸಾವರ್ಕರ್ ಕೇವಲ ಇತಿಹಾಸದ ವ್ಯಾಖ್ಯಾನವಾಗಿ ಪುಸ್ತಕ ಬರೆದಿದ್ದಾರೆ, ಆದರೆ ಇತಿಹಾಸ ತಿಳಿಯಬೇಕಾಗಿರುವಂಥ ಅಷ್ಟೂ ಅಂಶಗಳು ಈ ಪುಸ್ತಕದಲ್ಲಿ ನಮಗೆ ಸಿಗುತ್ತೆ. ಇತಿಹಾಸದಲ್ಲಿ ಆಸಕ್ತಿ ಇರುವಂಥವರು ಖಂಡಿತವಾಗ್ಲೂ ಇದನ್ನು ಒಂದು ಸತಿ ಆದರೂ ಓದಲೇಬೇಕು. ನೀವು ಸಾವರ್ಕರ್ ವಿಚಾರನ ಒಪ್ಪುತ್ತೀರೋ ಬಿಡ್ತೀರೋ, ಆದರೆ ಈ ಪುಸ್ತಕ ಓದೋದ್ರ ಮೇಲೆ ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ಖಂಡಿತವಾಗಿ ಬದಲಾಗುತ್ತೆ. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಆಚರಿಸ್ತಿರುವಂಥ ಈ ಶುಭಗಳಿಗೆಯಲ್ಲಿ ಈ ಪುಸ್ತಕ ಓದೋದ್ರಿಗಿಂತ ಇನ್ನೇನು ಮಾಡ್ಬೋದು? ನಾನು ಓದಾಗಿದೆ, ನೀವು